खून ऐसा जीवनदायी तत्व है जिसे आज भी विज्ञान पूरी तरह नहीं बना पाया है। इसी संदेश के साथ कर्नाटक के हुरुगिरी शहर में एक विशाल रक्तदान शिविर का आयोजन किया गया है। नाडी इंगला गांव के सिद्धलिंग महाराज ने कहा है कि विज्ञान चाहे जितनी भी तरक्की कर ले, लेकिन खून आज भी प्रयोगशाला में नहीं बनाया जा सका है। इसलिए रक्तदान मानव जीवन के लिए बेहद आवश्यक है। हुरुगिरी शहर में शिक्षा प्रसारण मंडल परिसर में एमपीएम रायबाग केएलई डॉक्टर प्रभाकर कोरे हॉस्पिटल एवं मेडिकल रिसर्च सेंटर के संयुक्त तत्वाधान में एक बड़े रक्तदान शिविर का आयोजन किया गया है। इस शिविर में बड़ी संख्या में लोगों ने स्वेच्छा से रक्तदान किया है। ಮಂಡಳ ಕೂಡ ರಕ್ತದಾನ ಶಿಬಿರದಲ್ಲಿ ಕೈ ಜೋಡಿಸಿದೆ. ಇಂಥ ಸಂದರ್ಭಕ್ಕೆ ತಾವು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ? ಏನಂದ್ರೆ ಭಾಳ ದಿವಸದಿಂದ ಬೆಂಕಿ ಇತ್ತು, ಒಂದು ಆ ಕಡೆ ಈ ಕಡೆ ಮಾಡಿದ್ದೆವು. ಆದ್ರೆ ಕೆಲವೊಂದು ಹಿಂದಿನ ಯಾರ್ಯಾರು ಕೊಟ್ಟಿದ್ದೀವಿ ವೈಯಕ್ತಿಕವಾಗಿ ಅವ್ರ ರಕ್ತ ಅಲ್ಲಿ ಇಲ್ಲಿ ಮಾರೋದು ಮಾಡಿದ್ರು. ಅದಕ್ಕಾಗಿ ಈ ಸರಿ ಮಾಡಿದ ನಂತರ ಒಂದು ಸಂಸ್ಥೆ ಕೊಡಬೇಕು, KLE ಸಂಸ್ಥೆ ಕೊಡಬೇಕು. ಮತ್ತು ನನಗೂ ಸ್ವಲ್ಪ ಆರೋಗ್ಯ ಅಸ್ತಿದ್ದಾಗ ಭಾಳ ಒಳ್ಳೆಯದು ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ಡಾಕ್ಟರ್ಗಳ ಚೇರ್ಮನ್ರ ಪ್ರಭಾಕರ್ ಕೋರೆ ಸಾವುಕಾರ ಎಲ್ಲರೂ ನೋಡ್ಕೊಂಡು ಅವ್ರಿಗೆ ಅದನ್ನು ಅನುಕೂಲ ಏನು ಮಾಡೋಕ್ಕೆ ಬರ್ತೈತಿ ನಮ್ಮ ಶಾಲೆ ವತಿಯಿಂದ ಸಂಸ್ಥೆ ವತಿಯಿಂದ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡತ್ತೀವಿ. ಯಾಕಂದರೆ ಅದು ರಕ್ತದಾನ ಈಗ ಸಾಧಾರಣ ಎಲ್ಲರಿಗೂ ಪರ್ಟಿಕ್ಯುಲರ್ಲಿ ಅದು ಸಣ್ಣ ಹುಡುಗರಿಗೆ ಅದು ಡಿಸೀಸಿಂದ ಕಂಟಿನ್ಯೂಸ್ ಮಂತ್ಲಿ ಬೇಕಾಗ್ತೈತಿ ಬ್ಲಡ್. ಸೊ ಆ ಬ್ಲಡ್ ಗ್ರೂಪನ್ನು ಇದು ಐಡೆಂಟಿಫೈ ಮಾಡಿ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಮಾಡಿ ನಮ್ಮ ಸಿಬ್ಬಂದಿ ಕಡೆಯಿಂದ ಎಷ್ಟು ಹಾಕೈತೆ ಅಷ್ಟು ಒಂದು 5-6 ಸ್ಟಾಫ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡಿ ಮಾಡಿಸಿ KLE ಸಂಸ್ಥೆಗೆ ಅದನ್ನು ನಾವು ಒಪ್ಪಿಸ್ಬಿಡ್ತೇವೆ. ಸರಿಯಾಗಿ ಅದು ಉಪಯೋಗ ಆಗುತ್ತೆ. ಮತ್ತು ಅಲ್ಲಿ ಕೊಟ್ಟವ್ರು ಅಷ್ಟೇ ಅಲ್ಲ, ಯಾರು ಬೇಕಾದವ್ರು ಬಂದು ಅದನ್ನು ಬ್ಲಡ್ಡಲ್ಲಿ ಪಡ್ಕೋಬೇಕು ಗ್ರೂಪ್ ವೈಸ್. ಎಷ್ಟು ಸಂಸ್ಥೆಗಳು ನಿಮಿತ್ತವಾಗಿದೆ ಏನ್ರಿ ನಿಮ್ಮ ಉತ್ಸವದಾಗ ಅಷ್ಟು ಜನ ಅದಾರ ಬರ್ತಾರ. ಎಷ್ಟು ಸಂಸ್ಥೆಗಳು ಭಾಗಿಯಾಗಿದ್ರು? ಎಲ್ಲ ಸಂಸ್ಥೆ ಕರ್ನಾಟಕ ಏರಿಯಾದವ್ರು ಎಷ್ಟು ಅದಾರು ನಮ್ಮ ಸಂಸ್ಥಾದ ಕರ್ನಾಟಕ ಏರಿಯಾದ ಕಮಿಟಿಗಳು ಎಷ್ಟು ಅದಾವ, 50 ಸಂಸ್ಥಾದ ಮ್ಯಾಲೆ ಬಂದಾರ. ಮುಕ್ತ ಮನಸ್ಸಿನಿಂದ ರಕ್ತದಾನಿಗಳು ರಕ್ತವನ್ನು ದಾನ ಮಾಡಲಿಕ್ಕೆ ಅವ್ರ ಬಗ್ಗೆ ಮುಕ್ತ ಮನಸ್ಸಿನಿಂದ ರಕ್ತದಾನಿಗಳು ದಾನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೇನು ಹೇಳಿ ತಿಳಿಸ್ಕೊಡ್ತೀವಿ? ಅವ್ರಿಗೆ ಭಾಳ ಅವ್ರಿಗೂ ದೇವ್ರು ಒಳ್ಳೇದು ಮಾಡ್ತಾನು ಮಾಡಲಿ, ಅವ್ರಿಗೂ ಒಳ್ಳೇದಾಗಲಿ. ಯಾರಿಗೆ ರಕ್ತ ಹೋಗಿ ಅವರು ಬೆನಿಫಿಷರೀಸ್ ಯಾರ್ದಾರು ಯಾರಿಗೆ ಹೋಗ್ತಾ ತಲುಪತಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಅಪೇಕ್ಷೆ. ಒಂದೇ ದಿವಸ ರೀ ಎಷ್ಟು ಮಾಡ್ತೀವಿ, ಒಂದು ರಾಯಬಾಗ್ ಮಾಡಿರ್ತೀವಿ, ಮಲಬಾಯಿಗೆ ಮಾಡಿರ್ತೀವಿ. ಅದರ ಎಷ್ಟನೇ ವರ್ಷದ ಇದು ರಕ್ತದಾನ? 7 ವರ್ಷ ಆಗಿರ್ಬೇಕು ಮಾಡಕ್ಕೆ. 7 ವರ್ಷ. ಪ್ರತಿ ವರ್ಷ ಪ್ರತಿಕ್ರಿಯೆ ಚಲೋ ಸಿಗ್ತದ್ರಿ? ಚಲೋ ಸಿಗ್ತೈತ್ರಿ. ಆದ್ರೆ ಕೆಲವೊಂದು ಸರಿ ನಮ್ಗೆ ಅದು ಸರಿ ಅನಿಸ್ಲಿಲ್ಲ. ಯಾರ್ಯಾರಿಗೂ ಪುರ ನಿಪ್ಪಾನಿ ಹತ್ತಿತ್ತು ಕೊಟ್ಟ ಬಂದು ಮಾರ್ಕೊಂಡು ಬಿಟ್ಟರು. ಬ್ಲಡ್ ಕಾಸ್ಟ್ಲಿನೂ ಇರ್ತೈತಿ. ಅದಕ್ಕಾಗಿ ಈಗ ಒಂದು ಸಂಸ್ಥೆ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಸಾರ್ವಜನಿಕ ಎಲ್ಲರಿಗೂ ಬೆನಿಫಿಟ್ ಆಗಲಿ. ನಮ್ಮ ಅಂದಾಜು ಒಂದು 500 ಮಂದಿ ಆಗ್ಬೋದು. ಅಂದ್ರೆ KLE ಬಗ್ಗೆ ನಿಮ್ಮ ಅಭಿಪ್ರಾಯ ಒಳ್ಳೆದಂತ? ಅಂದ್ರೆ ಸಂಸ್ಥೆ ಕೊಟ್ಟಂಗೆ ಆಕೈತಿ, ಯಾರಿಗೆ ಇಂಡಿವಿಜುವಲ್ ಅಲ್ಲ, ಒಂದು ಆರ್ಗನೈಸೇಷನ್ಗೆ ಹೋಗ್ತೈತಿ. ಅಲ್ಲಿ ಯಾರಾದ್ರೂ ಬ್ಲಡ್ ಬೇಕಾದವ್ರು ಹೋಗಿ ಅದು ತಗೋಬಹುದು.